ನೋಡಿ ಗೈಸ್ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಜಿಮ್ಮಿಗೆ ಹೋಗೋದು. ಹೌದು ಕಣಲ್ಲಿ ಕರೆಕ್ಟ್. ನೀನು ತಪ್ಪೇ ಮಾಡಲ್ಲ ಲೇಕಿ, ನೀನು ಕರೆಕ್ಟ್. ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಹೌದಾಗಲ್ಲ, ಲೇಟಾಗಿ ಅಪ್ಲೋಡ್ ಮಾಡೋದ್ರಿಂದ ಎಲ್ಲ ಉಗ್ಗಿತಾರ ನೋಡಿ. ಬರೋದ ನಾನು ಸಾಕು ಬಾರೆ. ಯಾವ ಥರ ಗೆಟ್ಬುದ್ದಿ ನಿನಗೆ? ಅಲ್ಲಿ ಓಡಿಸಿಲ್ಲ ನೋಡಿ, ಅಲ್ಲಿ ದೂರ ಕಾಣಿಸ್ತಾ. ಅದಕ್ಕೆ ನಾನು ಅವ್ಳ ಪಕ್ಕ ಹೋಗೋಣ ಕಣೆ. ನಾನಂತೂ ಮಧ್ಯ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮಗಂತೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವಾಗ ರೆಡಿ ಆಗಿಬಿಟ್ಟು ಮತ್ತೆ ಕಾಲೇಜ್ ಹತ್ರ ಹೋಗಬೇಕು. ನಂದು ಬುಕ್ಸ್ ರಿಟರ್ನ್ ಮಾಡೋದಿದೆ. ಅದ್ರ ಜೊತೆಗೆ ಏನು ಇವತ್ತಿಂದ 5 days ಪ್ಲೇಸ್ಮೆಂಟ್ ಟ್ರೈನಿಂಗ್ ಇದೆಯಂತೆ. ಅದು ಗೊತ್ತಿಲ್ಲ ಅಟೆಂಡ್ ಮಾಡ್ತೀನೋ ಇಲ್ವೋ ಅಂತ. ಯಾರಾದರೂ ಹೋಗಿ ಯೂಸ್ಫುಲ್ ಅನಿಸಿ ಇವತ್ತು ಒಂದಿನ ಹೋಗಿ ಅಟೆಂಡ್ ಮಾಡ್ತೀನಿ. ಯೂಸ್ಫುಲ್ ಅನಿಸಿ ಎಲ್ಲರೂ ಬರ್ತಾರೆ ಅಂತ ಅಂದ್ರೆ ಹೋಗೋಣ. ಯೂಸ್ಫುಲ್ ಅನಿಸಿದ್ರೆ ಬಂದರೂ ಬಂದಿಲ್ಲ ಅಂದರೂ ಹೋಗ್ತೀನಿ. ಅದರ್ವೈಸ್ ಹೋಗಲ್ಲ, ಆರಾಮಾಗಿ ಮನೇಲಿರ್ತೀನಿ. ಸೊ ಬುಕ್ ರಿಟರ್ನ್ ಮಾಡಬೇಕು. ಲೈಬ್ರರಿಯಿಂದ 2 ಬುಕ್ ತೊಗೊಂಡಿದ್ದೆ, ಅದನ್ನು ರಿಟರ್ನ್ ಮಾಡಬೇಕು. ಇಲ್ಲ ಅಂತಂದರೆ ಫೈನ್ ಬೀಳುತ್ತೆ. ಸೊ ಬನ್ನಿ, ಇವಾಗ ರೆಡಿ ಆಗಬೇಕು. ಡ್ರೆಸ್ ಹಾಕ್ಕೊಂಡು ಇಷ್ಟೆಲ್ಲ ಒಂದು ಮುಗಿದಿದೆ. ಇವಾಗ ಸನ್ಸ್ಕ್ರೀನ್ ಹಾಕ್ಕೊಂಡು ಬೇಗ ಬೇಗ ಹೊರಡಬೇಕು. ತುಂಬ ದಿನ ಆದಮೇಲೆ ವಾಚ್ ಹಾಕೊಳ್ಳೋಣ ಅಂತ ಹಾಕಿದೆ ಗೈಸ್. 0% ಚಾರ್ಜ್ ಆಗ್ತಿದೆ ಅಂತ ಬರ್ತದೆ, ಬಟ್ ಅದು ವರ್ಕೇ ಆಗ್ತಿಲ್ಲ. ಎಷ್ಟೊತ್ತಿಂದ ಚಾರ್ಜ್ ಹಾಕಿದ್ದೀನಿ, 0% ಎಲ್ಲ ಇದೆ. ಇವಾಗ ಅದೊಂದು ತಲೆನೋವು, ಅದನ್ನು ತೊಗೊಂಡೋಗಿ ಸರಿ ಮಾಡಿಸ್ಕೋಬೇಕು ಅಷ್ಟೇ. ಆ್ಯಂಡ್ ಇನ್ನೊಂದು ವಾಚ್ ಇತ್ತು, ಆ ವಾಚನ್ನು ಹಾಗೆ ಕೆಟ್ಟೋಗ್ಬಿಟ್ಟಿದೆ. ಸ್ಮಾರ್ಟ್ ವಾಚೆ, ಅದಕ್ಕೆ ಸ್ಮಾರ್ಟ್ ವಾಚ್ ತೊಗೊಳೋಕ್ಕೆ ಬೇಜಾರು. ಕೆಟ್ಟೋಗ್ಬಿಟ್ರೆ ಏನೂ ಸರಿ ಮಾಡೋಕ್ಕಾಗಲ್ಲ. ನಾರ್ಮಲ್ ಆದರೆ ಶೆಲ್ಸ್ ಹಾಕ್ಬೋದು, ಎಲ್ಲ ಹಾಕ್ಬೋದು. ಇದನ್ನು ತೊಗೊಳಕ್ಕೆ ಹಿಂಸೆ. ಇವಾಗ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ ಗೈಸ್. ಅದು ಇವಾಗ ಟೈಮ್ ಆಗಿಬಿಟ್ಟಿದ್ದೀನಿ, 10 minutes ಇದೆ. ಆಗಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಪಲ್ ತೊಗೊಂಡಿದ್ದೀನಿ ಇವತ್ತು. ಅದನ್ನೇ ಕಟ್ ಮಾಡಿಕೊಂಡು ಹೋಗ್ತೀನಿ ಮಧ್ಯಾಹ್ನ ಲಂಚ್ಗೆ. ಬಾಕ್ಸ್ ತೊಗೊಂಡಿದ್ದೀನಿ ಗೈಸ್. ವಾಟರ್ ಕುಡಿದ್ಬಿಟ್ಟು ಓಡಬೇಕೀಗ. ಗೈಸ್ ಒಂದು ಸೆಕೆಂಡ್, ಹೆಂಗಿದೆ ನನ್ನ ಔಟ್ಫಿಟ್? ಏನೇ ಸ್ನಾನ ಮಾಡ್ಕೊಂಡು ಜಿಮ್ಗೆ ಹೋಗಿದ್ದ ನೋಡಿ ಗೈಸ್. ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಜಿಮ್ಮಿಗೆ ಹೋಗೋದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಓಪನ್ ಮಾಡಿ ಕವರ್. ಏನೈತೆ ಅಂದ್ಕೊಂಡಿದ್ಯಾ ಅದರಲ್ಲಿ? ಏನಿಲ್ಲ, ಇದು ಇಟ್ಕೊಳ್ಳೋಕ್ಕೆ ಗೈಸ್. ತಿಂಡಿ ತಿಂದಿರಲಿಲ್ಲ, ಸೊ ಅದಕ್ಕೆ ಕಟ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇವಳು ಹಾಸ್ಟೆಲ್ಗೆ ಹೋಗ್ತೀನಿ. ಕ್ಲಾಸ್ ಇದ್ದಾಗೆ ಕ್ಲಾಸ್ ಕೇಳಲಿಲ್ಲ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಈಗ ಇಲ್ಲದೆ ಇರೋ ಟೈಮಲ್ಲಿ ಬಂದಿದ್ದೀವಿ ಗೈಸ್. ಈಗ ಫಸ್ಟ್ ಹೋಗಿ ತಿಂಡಿ ತಿಂದು ಆಮೇಲೆ ಹೋಗಿ ಅಟೆಂಡ್ ಮಾಡ್ತೀನಿ. ಇವತ್ತು ಒಂದಿನ ನೋಡ್ಬಿಟ್ಟು ಇನ್ನು ಬರೋದೋ ಬೇಡವೋ ಅಂತ ಡಿಸೈಡ್ ಮಾಡ್ತೀನಿ. ನೀನು ಬರಲ ನನಗತ್ತೆ ಏನು, ಒಬ್ಬಳೇ ಹೋಗ್ಲ ನಾನು? ಒಬ್ಬಳೇ ಏನೇ, ಮದುವೆ ಆದ್ಮೇಲೆ ನೀನು ಒಬ್ಬಳೇ ತಾನೇ ಹೋಗೋದು ನಿಮ್ಮ ಮನೆಗೆ. ಅರ್ಥ ಆಯ್ತು ಅನ್ಸುತ್ತೆ. ಮದುವೆಗೂ ಇಲ್ಲಿಗೂ ಎಲ್ಲಿದ್ದಲ್ಲಿಗೆ ಸಂಬಂಧ? ಹಾಗೆ ಎಲ್ಲದಕ್ಕೂ ಒಬ್ಬರೇ ಹೋಗೋದಕ್ಕೆ ಕಲ್ತ್ಕೋಬೇಕು. ಒದ್ದ ಅಂದರೆ ಇವಾಗ ಈ ಕಡೆಯಿಂದ ಏನಕ್ಕೆ ನೀನು ಮುಖ ಮುಚ್ಕೊಳ್ಳೋದು? ಬೇಡ, ನಾನು ರೆಡಿಯಾಗಿ ಬರ್ತೀನಿ. ಬಾಯ್ ಗೈಸ್. ಇವತ್ತು ಲೇಟ್ ಆಯಿತು ಎದ್ದೋಳೋದು. ಸೊ ಹಂಗಾಗಿ ಇಡ್ಲಿ ಕಟ್ಸ್ಕೊಬಂದಿದ್ದೀನಿ. ಒಂದು ಇಡ್ಲಿ ತೊಗೊಂಡಿದ್ದೀನಿ. ನಮ್ಮ ಮಮ್ಮಿನೂ ಮಲ್ಕೊಂಡಿದ್ರು, ಇಬ್ಬರಿಸಿಲ್ಲ ನಾನು ಅವ್ರನ್ನ. ಇಡ್ಲಿ ತೊಗೊಬಂದಿದ್ದೀನಿ, ತಿನ್ನಬೇಕು. ಚೆನ್ನಾಗಿರುತ್ತೆ ಗೈಸ್, ಇಡ್ಲಿ ಚೆನ್ನಾಗಿರುತ್ತೆ, ರೈಸ್ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಇಡ್ಲಿ ತೊಗೊತೀನಿ. ರೌಂಡಾಗಿದೆ ಬಟ್ ಕಾಣಿಸಲ್ಲ ಅಷ್ಟೇ. ತಿನ್ಕೊಂಡು ನೋಡೋಣ, ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೋಗ್ತೀನಿ ಗೈಸ್. 9 ಗಂಟೆಗೆ ಹೋಗಬೇಕು. ಇಲ್ಲೇ ಇನ್ನು 2 ನಿಮಿಷ ಇದೆ, 8:58 ಆಗೈತೆ. ಇನ್ನೂ ನಿಧಾನಕ್ಕೆ ಬರ್ತಾವ್ರಲ್ಲಿ. ಅಡ್ಡಾಯ್ತು ನೋಡಿ ಗೈಸ್. ಏನು ಹೇಳೋಣ ಹುಡುಗಿರ್ಗೆ, ಇವ್ರು ಕಟ್ಕೊಂಡು ಟೈಮ್ ಎಷ್ಟು ಅಂದ್ಕೊಂಡಿದ್ದೀರಾ?
ಎಲ್ಲಿಗೆ ಹೋಗ್ಬೇಕಂತ ನೋಡ್ಕೊಳ್ಳೋದಕ್ಕೆ ನೀನು ಬೇಗ ಬರ್ಬೇಕು ತಾನೆ. ಅಡ್ಮಿಷನ್ ಮಾಡ್ಸಕ್ಕೆ ಹೋಗಿದ್ದಾನೆ. ಏನಂತ? ಅಲ್ಲ ಟೈಮ್ ಸೆನ್ಸ್ ಅನ್ನೋದು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ನಿಮ್ಮಿಬ್ರಿಗೂ. ಸುಮ್ಮನೆ ಇರೇ, ನನಗಲ್ಲ. ಏನ್ ಸುಮ್ಮನೆ ಇರು, ನೀನು ಬರ್ಬೇಕಿತ್ತು, ಬಂದ್ಬಿಟ್ಟು ಇಲ್ಲಿ ಕಾಯ್ಬೇಕಿತ್ತು. ಯಾವ್ದು ಬಿಟ್ಟು ಬರಲ್ಲ, ನೀನು ಏನು ಬರಕ್ ಬಿಟ್ಟಿರಲ್ಲ ಅಂತ ಹೇಳು. ಅದೇ ಅಮ್ಮ ತಿಂಡಿಗೆ ಹೋಗಿದ್ರು ಅವ್ರ ಜೊತೆಗೆ. ಏನಂತ ಹೇಳಿ ಗೊತ್ತಾ, ಹೋಗಂಗಿದ್ರೆ ಹೋಗು 5 ನಿಮಿಷ ಆಗುತ್ತೆ ಅಂತಾಳೆ. ಹಂಗಂದ್ರೆ ಹೆಂಗಪ್ಪ ಬರಕ್ ಮನ್ಸಾಗುತ್ತೆ. ನಿಂತ್ಕೋತಲ್ ಕಡೆ ಬೋಲ್ಟ್ ಹಾಕ್ಬಿಡ್ತಾಳೆ ಕಡೆ, ಬೋಲ್ಟ್ ಹಾಕ್ಬಿಡ್ತಾಳೆ. ನಾನು ಆಚೆ ಕಾಯ್ಬೇಕಾ ಇವ್ರಿಗೆ? ಆಯ್ತು ಜಗಳ. ಒಂದು ಹೇಳಕ್ಕಾಗಲ್ಲ ಇವಾಗ. ಇವಳಿಗೋಸ್ಕರ ನಾನು ತೆಗಿಬೇಕಲ್ಲಿ. ಹೌದೌದು ಕಣಲ್ಲಿ ಕರೆಕ್ಟ್. ನೀನು ತಪ್ಪೇ ಮಾಡಲ್ಲ ಲೇಕಿ, ನೀನು ಕರೆಕ್ಟ್. ನಾನು ಯಾವತ್ತೂ ತಪ್ಪು ಮಾಡಿಲ್ಲ, ಹೇಳಕ್ಕಾಗಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಎಡಿಟೆಲ್ಲ ಕಲ್ತು ಬಿಟ್ಟಿದ್ದೀರಾ ಮಾಡಿ ಹಿಂದೆ. ನೀನು ಒಂದು ಚಾನಲ್ ತೆಗಿ ಲೇಖನ. ನಾನು ನಿಂತರ ಡೈಲಿ ವ್ಲಾಗ್ಸ್ ಹಾಕ್ಬಿಟ್ಟೆ. ಡೈಲಿ ವ್ಲಾಗ್ಸ್ ಹಾಕು. ಮೋನಿಶಾ ಬೇಡ, ಮೋನಿಶಾ ನನ್ನ ಬ್ಲಾಗಲ್ಲೇ ಮುಖ ತೆಗಿಯಲ್ಲ. ನೀನು ಹಾಕು ಲೇಖನ. ಲೇಟಾಗಿ ಅಪ್ಲೋಡ್ ಮಾಡೋದ್ರಿಂದ ಎಲ್ಲ ಉಗಿತಾರೋಳು. ಏನ್ ಮೊದಲೇ ಲೇಟು ಎಲ್ಲ. ನೀನೇನಾದ್ರೂ ಚಾನೆಲ್ ಓಪನ್ ಮಾಡಿದ್ರೆ ನೀನು ಲೇಟಾಗಿ ಅಪ್ಲೋಡ್ ಮಾಡ್ತೀಯ, ಅವಾಗ ಜನ ಬೈತಾರೆ ಅಂತ ಹೇಳ್ತಾವಳೆ. ನಾನು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿ ಜನ ನೋಡ್ತಾರೆ ಅಂತ ಕನ್ಸಿಡರ್ ಮಾಡಿದ್ಯಾ? ಏನೋ ಈ ರೀತಿ ಅಜಯ್ ಮಾಡಬಾರ್ದು. ಅವಳ ಫ್ರೆಂಡ್ ನೋಡಿದ ತಕ್ಷಣ ನೋಡಿ ಗೈಸ್, ಅವಳು ನಾವೆಲ್ಲ ಏನೂ ಅಲ್ಲ, ಅವರಿಬ್ರು ಫ್ರೆಂಡ್ಸ್ ಅಷ್ಟೇ. ಅವರು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ, ಚೂಡಿ ಹಾಕ್ಬೇಕು ನಮ್ಗೆ ಯಾರು ಏನು ಹೇಳಿಲ್ಲ. ನಮ್ಗೆ ಯಾರು ಏನು ಹೇಳಿಲ್ಲ. ಆಕ್ಚುಲಿ ಜೀನ್ಸ್ ಪ್ಯಾಂಟ್ ಹಾಕೊಂಬರಕ್ಕೆ ಏನು ಗೊತ್ತಾ ಹೇಳಿ, ಅವಳು ಹಾಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡಿ ನೀನು ಜೀನ್ಸೇ ಹಾಕೊಂಡು. ಇವಳು ಹಾಕೊಂಡ್ಬಿಟ್ಟು ಇವಳಿಗೂ ಹಾಕ್ಸಿದ್ದಾಳೆ. ಬಿಕಾಸ್ ಬೈಸ್ಕೊಂಡ್ರೆ ಇಬ್ರು ಬೈಸ್ಕೋಬೋದಲ್ಲ ಅಂತ. ಏನೇನು ಬೈಸ್ಕೊಂಡ್ರೆ ನಾನು ಒಬ್ಳೆ ಬೈಸ್ಕೋಬೇಕಾಗುತ್ತೆ. ಅವಳು ಜೀನ್ಸ್ ಹಾಕಿದಾಳಲ್ಲ, ಅವಳು ಬೈಸ್ಕೊಂತಾಳೆ. ನಿನಗೆ ಅದಕ್ಕೆ ಕೇಳಿದೆ, ಏನು ಯಾವ್ದು ಡ್ರೆಸ್ ಹಾಕಿದೆ, ಜೀನ್ಸ್ ಪ್ಯಾಂಟ್. ನನ್ನೆಲ್ಲ ಕೇಳಿಲ್ಲ ಗೈಸ್, ನಾನು ಚೂಡಿ ಅಂದ್ಬಿಟ್ಟೆ. ಅದಕ್ಕೆ ಇವಳು ಯಾರು ಹಾಕ್ತಾರೆ ಅಂದ್ಲು. ಅವಾಗೆ ಅನ್ಕೊಂಡೆ ಅವಳಿಗೂ ಅದನ್ನೇ ಮಾಡಿಸಿರ್ತಾಳೆ ಅಂತ. ಅವಳಿಗೂ ಅದನ್ನೇ ಹೋಗೆ ಬೇಗ. ಮರೀಶ ಬಿಡೆ ಪಾಪ ಅವಳನ್ನ. ಬೇಕಂದ್ರೆ ಹೇಳೇ ಕಳಿಸ್ತೀನಿ ವಿಡಿಯೋ. ವರ್ಷ ಹುಡುಗನ ಥರ ಬಿಹೇವ್ ಮಾಡ್ಬೇಕಂತ ಮಾಡು. ಆಡೋದು ಮಾಡ್ತೀನಿ ನೋಡ್ಲೇಕನ, ನೀಟಾಗಿ ಮಾಡ್ಲೇಕನ. ಶೋ ಕೊಡಕ್ಕಾಗತ್ತಾ? ಮನೇಲೂ ಹಿಂಗೆ ಮಾಡಿದ್ಲು ಹೆಂಗೋ. ನನಗೂ ಸೇರೋ ವರ್ಷ ಬೆಸ್ಟ್ ಫ್ರೆಂಡ್ ಅಲ್ವಾ? ನನಗೂ ಒರ್ಸ್ಕೊಡೆ. ನೀನು ನನ್ನ ಬೆಸ್ಟ್ ಫ್ರೆಂಡ್ ಒರ್ಸು. ಎಷ್ಟು ಕ್ಲೀನಾಗಿ ಒರ್ಸುತ್ತೆ ನೋಡೋದು. ಲೋಫರ್ ನೋಡು, ನೀನು ಒಳಗಡೆ ಹೋಗ್ಬಿಡು. ಏ ಬಾರ ನೀನೇ ಒರ್ಸಕ್ಕೆ ಮನೇಲಿ ಮಾಡಿರಲ್ಲ. ಸೀರಿಯಸ್ಲಿ ನಾವು ಮನೇಲಿ ನಾನು ಏನೋ ಇಷ್ಟು ಮಾಡಿಬಿಟ್ಟೆ. ನಿಮಗೆ ಎಷ್ಟು ಕೊಡ್ತಾರೆ ತಿಂಗಳಿಗೆ ಸಂಬಳ? ಎಷ್ಟು ಸ್ಯಾಲ್ರಿ ಮನುಷ್ಯ ನಿನಗೆ ಈ ಥರ ಕ್ಲೀನ್ ಮಾಡೋಕ್ಕೆ? ಝೂಮಲ್ಲಿ ಬರ್ತಾ ಇದೆಯಾ? ಸ್ವಲ್ಪ ಹಿಂದೆ ಹೋಗು. ನೋಡಿ ಸೈಲೆಂಟ್ ಆಗಿದ್ರೆ ಸರಿ. ನೀನು ಹಂಗೆ ನೋಡ್ಬೇಕಲ್ಲ, ಹಿಂಗೆ ಝೂಮಲ್ಲಿ ಬಂದೇ ನೋಡಿ. ನನ್ನ ಕಷ್ಟ ನನಗೆ ಗೊತ್ತು. ಓ ನಾನು ಅಮ್ಮ ಅಲ್ಲಿ ನೋಡು, ಅವಳು ಓದ್ತಿರೋ ಅವತಾರ ನೋಡಿ. ಸಾಕು ಬಾರೆ. ಎಷ್ಟು ಜಾಸ್ತಿ ಅವಳು ಬೆಂಚ ತೊಳೆಯೋದು ಸಂಬಂಧ
ನನ್ನ ಮೇಲೆ ನಂಬಿಕೆ ಇದೆ ಅವಳಿಗೆ. ಇಲ್ಲ ನನ್ನ ಮೇಲೆ ನಂಬಿಕೆ ಇದೆ. ಧೂಳು ಕಾಣಿಸ್ತಿದೆ. ಒಂದ್ಸತಿ ಬಂದು ಹೋಗು ನೋಡಿ, ಹಂಗೆ ಜರ್ಕೊಂಡು ಹೋಗ್ಬಿಡು. ಹಂಗೆ ಫುಲ್ ಏನನ್ನ ನಾನು ಜರುಗಿಸ್ಕೊಂಡ್ರೆ ಗೈ 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 ಅಂದ್ಬಿಡ್ತೀನಿ. ಗೈ 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 ಅಂದ್ಬಿಡ್ತೀನಿ ಅಷ್ಟೇ. ಮನೀಷ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಿದ್ದಾಳೆ ನೋಡಿ. I will get something to receive the right. Just multiply the values, we get chances. Take the solution, then we go to the next one. ಏನು ಹೇಳ್ಕೊಟ್ಟೆ? ಏನು ಅರ್ಥ ಆಗಲಿಲ್ಲ. ಇವೆಲ್ಲ ಫ್ರೆಂಡ್ಸು ಅಷ್ಟೇ ಗೈಸ್, ಒಂದು ಸೆಷನ್ ಅಷ್ಟೇ ಅಟೆಂಡ್ ಮಾಡೋಕ್ಕಾಗಿದ್ದು. ಇನ್ನೂ 3 ಇದ್ದಾವೆ ನಮ್ಮ ಕೈಲಿ ಅಟೆಂಡ್ ಮಾಡೋಕ್ಕಾಗಿಲ್ಲ. ಏನೇನಾಯ್ತು ಕ್ಲಾಸಲ್ಲಿ? ಹೇಳು ನೀನೇ, ಹಾಂ ಹೇಳು. ನೀವು ನಾನೇ ಗೈಸ್ ಲೇಖನನ್ ಪಕ್ಕ ಕೂತ್ಕೊಂಡ್ರೆ ಟಾರ್ಗೆಟ್ ಆಗಿ ಕ್ಲಾಸಿಂದ ಆಚೆ ಹೋಗೋದು ಒಂದು ಬಾಕಿ ಇವತ್ತು ನೀವಿಬ್ರು. ನಗ್ಸಿ 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 ನನಗೆ ಕೈ ಮುಗಿದ್ಬಿಟ್ಟು ಕೈಯೇ ಮುಗಿಯೋಂಗೆ ಮಾಡ್ದೆ ಅಲ್ಲ. ಡೋಂಟ್ ಸ್ಪೀಕ್ ಅಂತ ಕೈ ಮುಗಿದ್ಬಿಟ್ರು ಗೈಸ್. ಆ ಥರ ಮಾಡೋಳು ಇವಳು. ಇಲ್ಲ ನಾನು ಅಂತವಳಲ್ಲ. 3 ಸತಿ ಹೇಳಿದ್ದಾಯ್ತು. ಸುಮ್ಮನೆ ನಗಿಸ್ತಾಳೆ. ನನಗೆ ನಗು ಕಂಟ್ರೋಲ್ ಆಗಲ್ಲ. ಇವಳು ನಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾಳೆ. ನನಗೆ ನಗು ಕಂಟ್ರೋಲ್ ಆಗಲ್ಲ. ಏನೇ ಲೇಕಿ ಹೇಳೆ ಅವಳಿಗೆ ಕೇಳ್ತೀಯಾ? ಪ್ಲೀಸ್ ನನ್ಗೆ ಹೇಳು. ಅವಳಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಲ್ವಾ, ನೋಡು ನಾ ಏನಂತ ಯಾಕತ್ತೀಯ? ಬಿಡ ಏನೇ ನನ್ನ ಮಾಡ್ತಾಳೆ ಅಂತ. ಅವಳ ಇನ್ಫ್ಲೂಯೆನ್ಸಿಗೆಲ್ಲ ನಾನು ಬಗ್ಗಿದ್ರೆ ಮಗನ ಚಿನ್ನ ಇಲ್ಲ ಚಿನ್ನ ನೋಡ್ ಬಿಡ ಚೆನ್ನಾಗಿದೆಯಾ? ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಏನಾದರೂ ಭಯ ಭಕ್ತಿ ಅಯ್ಯೋ ಎಷ್ಟು ಟೆನ್ಷನ್ ತೊಗೊಳ್ತೀನಿ ಗೊತ್ತಾಯ್ತು. ಸಿಗ್ತೀರಾ? ಯಾಕೆ ಮರ್ತೋಗಿದ್ದೀನಿ ನಿನ್ಗೆ ಕೊಟ್ಟಿದ್ದಿರೋದು. ಹಾಂ, ಫುಲ್ಲು ತಲೆ ಕೆಟ್ಟೋಯ್ತು. ಒಂದು ಸೆಕೆಂಡು ರೂಮೆಲ್ಲ ಯಾರು ನಂದು ಇವತ್ತು ಬಾಕ್ಸಲ್ಲಿ ಏನು ಗೊತ್ತಾ, ಓಪನ್ ಮಾಡೋ ನಿಮಿಷ. ಅದೇನಾಗೈತೆ ಅಂತ ಗೊತ್ತಿಲ್ಲ, ಬೆಳಗ್ಗೆನೇ ಕಟ್ ಮಾಡಾಕ್ಬಿಡ್ತೀನಿ. ತಿನ್ರೋ. ಲೇಕೆ ತಿನ್ನು. ಲೇಕೆ ಇದ್ರಲ್ಲೇನೆ ಇದನ್ನ ಮಾಡ್ತಾರೆ ಗೊತ್ತಾ, ಡ್ರಿಂಕ್ಸ್ ಮಾಡ್ತಾರೆ ಗೊತ್ತು. ತಿನ್ನೋ. ಹಾಂ ಹಂಚ್ಕೊಂತೀನಿ. ನನ್ನ ಇಲ್ಲ ಅಲ್ಲಡೆ ಬಾಯಿಗೆ ಇಡ್ಬೇಕಂತೆ. ಸದ್ಯ ಫುಲ್ ಎಲ್ಲ ಜಿಗದ್ಬಿಟ್ಟು ಕೊಡೋಂದಿಲ್ವಲ್ಲ, ಕೊಡ್ಲಾ? ಇವಾಗ ಅಗ್ದಿರತ್ತೆ ಕೊಡು. ಕಷ್ಟ ಆಗುತ್ತೆ ಅಗ್ಗಕ್ಕೆ. ಆ ಕಷ್ಟಪಟ್ಟು ಎಡಿಟ್ ಮಾಡಿ ಹಾಕಿರೋ ವ್ಲಾಗ್ನ ನೋಡಿದೆ. ತೋರಿಸು, ಅದೆಲ್ಲಿ ನೋಡಿದ್ಯಾ ತೋರಿಸು. ಇವಾಗ ನೋಡ್ತಿದ್ದಲ್ಲ ಅಷ್ಟೇ. ಏನಕ್ಕೆ ಅವಳು ಏನು ಗೊತ್ತಾ ಗೈಸ್, ಆ ಹುಡ್ಗಿಗೆ ಮಾತಾಡಕ್ಕೆ ಬರಲ್ಲ ಅಂತ ಅವಳ ಮೇಲೆ ಹೊಟ್ಟೋಗ್ಬಿಡ್ತಾಳೆ. ನಮ್ಮ ಹತ್ರ ಮಾತಾಡಲ್ಲ ನೋಡಿಲ್ಲ. ಎಲ್ಲ ಈಗ ಲೈಕ್ ಕೊಟ್ಬಿಟ್ಟಾ? ನನಗೆ ಗೊತ್ತು ಎಷ್ಟು ಲೈಕ್ ಇತ್ತು ಅಂತ. ಅದನ್ನೊಂದು ಮರ್ತಿದ್ದೆ. ಸಾರಿ. ಇದು ನೋಡಿ, ಇದೊಂದು ಕೊಟ್ಟಿಲ್ಲ. ಇದು ಎಲ್ಲಿ ಕೊಟ್ಟಿದ್ಯಾ? ಒಂದೊಂದು ಮರ್ತಿರ್ತೀನಿ, ನೋಡಿರ್ತೀನಿ ಒಟ್ಟು. ನೋಡಿ ಮರ್ತಿರ್ತೀನಿ ಅಷ್ಟೇ. ವ್ಯೂಸ್ ಮಾತ್ರ ಪಕ್ಕ ನೋಡ್ತೀನಿ. ನಾನು ದಿನ ಹಾಕಿರೋದನ್ನ ಬಿಡೋದೇ ಇಲ್ಲ. ನೋಡಿ ನಂಬ್ತೀಯ? ಅವಳು ಮಾತು ನಂಬ್ತೀಯ ನೀನು? ಲೈಕೇ ಮಾಡಿಲ್ಲ ಅಲ್ಲ, ಇವಾಗ ಮಾಡಿಲ್ಲ, ಲೈಕ್ ಮುಂಚೆನೇ ಮಾಡಿದ್ದೀನಿ. ಅಲ್ಲಿ ನೋಡು, ಇದರಲ್ಲಿ ನಾವು ಟ್ಯಾಗೇ ತೆಗ್ದಿಲ್ಲ ಎಷ್ಟು ರೂಪಾಯಿದು ಅಂತ. ಹಂಗೆ ಕಾಣಿಸ್ತಾ ಇದೆ. ಅವತ್ತೇ ಹೇಳಿದೀನಿ ತೆಗಿ ಅಂತ. ಆ್ಯಕ್ಚುಲಿ ಅದು ತೆಗೆದ್ರೆ ವೈಟ್ ಕಿತ್ತೋದಂಗೆ ಕಾಣುತ್ತೆ ಅಂತ. ಅದನ್ನೇ ಏನು ಅಷ್ಟು ಎಕ್ಸ್ಪೋಸ್ ಮಾಡಬೇಕು ಅದನ್ನು ತಂದಿದ್ದೀನಿ ಅಂತ ಅಲ್ಲ ನಾನು. ನನ್ನ ಮುದ್ದು ಬಂಗಾರ, ಮುದ್ದಾದ ಬಂಗಾರ. ಬಾರೆ ಸಾಂಗ್ ಹೇಳ್ತಿದ್ರು, ಏನೂ ರೆಸ್ಪಾನ್ಸ್ ಇಲ್ವಲ್ಲ ಲೇಖನ? ಮಾಡಕ್ಕೆ ಏನು ಕೆಲಸ ಹೇಳು? ಆಡ್ತೀರಾ? ಆಡ್ತೀವಿ. ಮಾಡಕ್ಕೆ ಏನು ಕೆಲಸ ಇವಾಗ? ಎಲ್ಲರೂ ನಾನು ಸಾಂಗ್ ಹೇಳೋದು ಇಷ್ಟಪಡ್ತಾರೆ. ಇವಳು ಒಬ್ಳು ಅಯ್ಯೋ ಅಪ್ಪ, ಅಷ್ಟು ಚೆನ್ನಾಗಿ ಆಡ್ತೀರ. ಸರಿಗಮಪ್ಪ ನೆಕ್ಸ್ಟ್ ಸೇರಿಸ್ಬೇಕು.
ಸರಿಗಮಪಗೆ ಹೋಗೋಷ್ಟು ಆ ಥರ ಟ್ಯಾಲೆಂಟ್ ಏನಲ್ಲ, ಬಟ್ ಮ್ಯಾನೇಜ್ ಮಾಡ್ಬೋದು. ಮಾಡ್ತಾಳೆ ಮ್ಯಾನೇಜ್ಮೆಂಟ್. ನಿಧಾನಕ್ಕೆ ಹೋಗ್ಬೇಕು ಮನೀಷಾ, ಇಲ್ಲ ಅಂತಂದರೆ ನಿನ್ನನ್ನು ಕರ್ಕೊಂಡು ಹೋಗಿದ್ದೀವಿ ಅಂತ ಬಲ್ಲಡು. ಏನು ಲೆಕ್ಕಿ ಇವಳು ಮರ್ಯಾದೆನೇ ಕೊಡಲ್ಲ ಅಂತಾಳೆ ನಮಗೆ. ಹೋಗಿ ಯಾವಾಗ ಗುದ್ದಿ ದುಡ್ಡು ಇಸ್ಕೊಳ್ಳಿ ತಗೋ. ಯಾವಾಗ ಇವಳು ಕುದಿತಾಳ? ಅಲ್ಲ ಹೋಗಿ ಬೀಳ್ತಾಳಲ್ಲ, ಅವಾಗ ಅವರು ಬೀಳ್ತಾರ, ಹಾಂ, ದುಡ್ಡು ಕೊಡ್ಬೇಕಾಗುತ್ತೆ ಅಷ್ಟೇ. ದುಡ್ಡು ಬರುತ್ತಲ್ಲ, ಏನೋ ನಾನು ಕೊಡ್ಬೇಕದ ದುಡ್ಡನ್ನ. ಇವಳು ತಾನೇ ಅವ್ರನ್ನ ಬೀಳ್ಸೋದು ಅಡ್ಡಕ್ಕೆ ಹೋಗಿ, ಅವಾಗ ದುಡ್ಡು ಕೊಡ್ಬೇಕು ಇವಳೆ ಅವ್ರು ಕೇಳಿದಷ್ಟು. ಮಾರ್ಟ್ ಹತ್ರ ಬಂದಿದ್ದೀವಿ ಗೈಸ್. ಏನಕ್ಕೆ? ಇವಳು ಏನೋ ಮಾಯಿಶ್ಚರೈಸರ್ ತಗೋಬೇಕಂತ. ನಾನು ಮಾಯ್ಶ್ಚರೈಸರ್ ತೊಗೋಬೇಕು ಗೈಸ್. ಮಾಯ್ಶ್ಚರೈಸರ್ ಅದು ಏನೋ ಹಿಂಗೆ ಸಡನ್ನಾಗಿ ಇದ್ದಾಗ ಬಂದದಕ್ಕೆ. ಓ ಇಲ್ಲ ಆಗಲೇ ನೋಡ್ರಿ, ಅಲ್ಲೋಗಾಗಲಿ ಇಲ್ಲಿ ಬಿದ್ದವಳೆ. ಇದು ಚಿತ್ರಾನ್ನ ಮಾಡಿದೆ ಅಂತ ಕಾಲ್ ಮಾಡ್ತಾಳೆ ಗೈಸ್. ರಿಯಲ್ ಆಗಿ ಮಾಡೋಳು ಏನಂದ್ರೆ ಪೌಡ್ರ್ ಹಾಕಿ ಮಾಡಿರ್ತಾಳೆ ಚಿತ್ರಾನ್ನ. ಅದೆಲ್ಲ ಬೇಡ ಬಾ ಸುಮ್ಮನೆ. ಇವಳು ಮಾಡ್ಕೊತಾಳೆ, ನಾಟಕ ಹೊಡಿತಾವಳೆ. ಬೇಡ ನಾನು ತಿನ್ನಲ್ಲ. ನಾವೇನು ಮಾಡೋಣ, ನಿಮ್ಮ ಥರ ಮನೇಲಿಲ್ಲ ನಾವು. ಮನೇಲಿದ್ರೆ ಹಾಂ ಹೇಳ್ಬೇಕಲ್ಲ ಅಂತ ಹೇಳಿದ್ಲು. ತಗೊಂಡಿಯ ಇದೆಲ್ಲ ತೊಗೊಂಡೋಗ್ಬಿಡು, ಒಂದು ಏನು ಅಂಗಡಿ ಇಟ್ಬಿಡು ಒಂದು. ಸದ್ಯಕ್ಕೆ ಸಾಕು ಅನಿಷ್ಟು. ಮತ್ತೆ ಪಲಾವು ಅದು ಪೌಡರ್ ಹಾಕಿದ್ರೆ ಫ್ರೈಡ್ ರೈಸ್ ಥರ ಬರುತ್ತೆ. ಅದೇನು ಪಲಾವ್ ಅಂತಾಳೆ ಅವಳು. ನೋಡಿ ಪಲಾವ್ ಅಂತಾಳೆ. ತೊಗೊಂಡೋಗಿ MTR ಹೋಗಿ ಪೌಡರ್ ಒಂದು ಅಡ್ವರ್ಟೈಸ್ ಮಾಡೆ. ನೋಡಿ ಎಷ್ಟೊತ್ತವರೆಗೂ ಮಾಡ್ತಾಳೆ ವ್ಲಾಗ್. ಐ ಆಮ್ ನಾಟ್ ಡೂಯಿಂಗ್ ವ್ಲಾಗ್ ಅಂತ ಅಂದ್ಬಿಟ್ಟು ಯಾಕೆ ಇಟ್ಕೊಂಡಿದ್ಯಾ? ಇವಾಗ ಮಾಡ್ತಿರೋದಷ್ಟೇ, ಅವಾಗಲೇ ಫೋಟೋ ತೆಗ್ದಿದ್ದಷ್ಟೇ ಅವಾಗಲೇ. ಫೋಟೋನೇ ತೋರಿಸ್ಕೊಂಡಿದ್ದು ನಾನು ಮತ್ತೆ. ಬಂದ್ಲು ಗೈಸ್. ನಾನೇನೇ ಮಾಡಿದೆ ಇವಾಗ? ಏನು ಸಾರಿ ಏನು ಮರ್ತು ಹೋಯ್ತು ಏನು ಹೇಳ್ಬೇಕು ಅಂತ ಅಂದ್ಬಿಟ್ಟು. ಪಲಾವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೌಡ್ರ್ ತಗೊಂತಾವಳೆ. ಅದ್ರಲ್ಲಿ ವೆಜಿಟೇಬಲ್ಸ್ ಇರ್ಬೇಕಲ್ವೇನೆ ಪಲಾವ್ ಅಂದರೆ. ಇವಳೇ ಕಟ್ ಮಾಡಿ ಟ್ರೈ ಮಾಡೋಣ ಕಣೆ, ನೋಡೋಣ ಏನಾಗುತ್ತೆ ಅಂತ. ಅದ್ರೊಳಗಡೆ ಸಂಜೆ ಹೋಗಿ ವೆಜಿಟೇಬಲ್ಸ್ ತೊಗೊಂಬರ್ತೀನಿ. ಪಲಾವ್ ಮಸಾಲ ಅದು ಮಸಾಲೆ ಹಾಕ್ತೀನಿ. ಹಾಂ ವೆಜಿಟೇಬಲ್ಸ್ ಆ್ಯಕ್ಚುಲಿ ಅದು ಒಂದನ್ನೇ ಯಾಕೆ ಮಾಡೋದಲ್ಲ, ನಾರ್ಮಲಾಗಿ ಟೇಸ್ಟ್ ವೈಸ್ ಹಾಕೋದಷ್ಟೇ ಅದನ್ನು. ಇದು ಚಕ್ಕೆ ಲವಂಗ ಅದೆಲ್ಲ ಐತಾ? ಅದೆಲ್ಲ ತಗೊಂತಾಳೆ ಬಿಡು. ಯಾವ ಇವೆಲ್ಲ ಬಿರಿಯಾನಿ ಮಸಾಲ ತಗೋ. ಬಿರಿಯಾನಿ ಮಾಡು, ವೆಜ್ ಬಿರಿಯಾನಿ ತಗೋ ಮನೀಷಾ. ಯಾವತ್ತು ನೀನು ನಾನ್ ವೆಜ್ ಟ್ರೈ ಮಾಡಿಲ್ವಲ್ಲ? ಚೆನ್ನಾಗಿ ತಿಂದಿದ್ದೀನಿ ನಾನ್ ವೆಜ್. ತಿಂದ್ಬಿಟ್ಬಿಟ್ಟಿದ್ಯಾ? ನಾನ್ ವೆಜ್ ಬಿಟ್ಟವಳೆ. ಇದು ನಿವ್ಯಾ, ಇದನ್ನು ನಾನು ಯೂಸ್ ಮಾಡೋದು. ಕೊಡ್ತಾ ಇದ್ದೀನಿ ಗೈಸ್. ಬಾಯ್. ಇವಾಗ ಕಾಲೇಜಿಂದ ಬಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಿದೆ. ಇದು ಬಾಳೆಕಾಯ್ದು ಪಲ್ಯ ಮಾಡೋರು ನಮ್ಮಮ್ಮ. ಮುದ್ದೆ ತಿಂತಾ ಇದ್ದೀನಿ, ಅದ್ರ ಜೊತೆಗೆ ಒಂದು ರೊಟ್ಟಿ ಹಾಕೊಂಡಿದ್ದೀನಿ. ಅದು ನೀಟಾಗಿ ಇದಾಗಿಲ್ಲ ಇನ್ನೂ. ಅದ್ರ ಜೊತೆಗೆ ನೈಟ್ದು ದಾಲಿದೆ. ದಾಲ್ನ ನಾನೇ ಎತ್ತಿಟ್ಕೊಂಡಿದ್ದೀನಿ ಬೇಕಂತ ಅಂದ್ಬಿಟ್ಟು ಇವಾಗ ತಿನ್ನಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಿದೆ. ಅಲ್ಲೇನಾದರೂ ತಿಂತೀನಿ ಅಂದ್ಬಿಟ್ಟು ಮನೆಗೆ ಬಂದು ತಿಂತಾಯಿದ್ದೀನಿ. ಬೇಗನೆ ಬಂದೆ. 3 ಸೆಷನ್ ಅಟೆಂಡ್ ಮಾಡಿಲ್ಲ, ಒಂದೇ ಸೆಷನ್ ಎದ್ದು ಬಂದೆ. ನಾಳೆಯಿಂದ ಅಟೆಂಡ್ ಮಾಡ್ತೀನಿ. ಇವತ್ತಾಗಲಿಲ್ಲ ಗೈಸ್, ಜಾಸ್ತಿ ದಿನ ಆದಮೇಲೆ ಹೋಗಿದ್ವಲ್ಲ, ಸಿಕ್ಕಾಪಟ್ಟೆ ಇದಾಗೋಯ್ತು, ಕೇಳೋಕ್ಕಾಗಲಿಲ್ಲ, ಅದಕ್ಕೆ ಎದ್ದು ಬಂದುಬಿಟ್ವಿ. ಈಗ ಊಟ ಮುಗೀತು, ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಗೈಸ್. ಹಾಗೆ ನಾನಿವತ್ತು ಸ್ವಲ್ಪ ಏನೇನೋ ತೊಗೊಬಂದಿದ್ದೀನಿ. ಏನೇನೋ ಅಲ್ಲ, ಇದು ಸ್ಪೈಸಿ ಮಂಚೂರಿಯನ್ ಟ್ರೈ ಮಾಡುವ ಅಂತ ತೊಗೊಂಡು ಬಂದಿದ್ದೀನಿ. ಅದನ್ನು ಬಿಟ್ಟರೆ ಇದೊಂದು ತೊಗೊಳಕ್ಕೆ ಹೋಗಿದ್ದು ಗೈಸ್. ಮಾಯ್ಶ್ಚರೈಸರ್ ಖಾಲಿ ಆಗಿತ್ತು ಅಂತ ಹೋಗಿದ್ದು, ಇಷ್ಟೇ ತಗೊಂಡ್ಬಂದಿದ್ದೀನಿ ಅಷ್ಟೇ. ಜಾಸ್ತಿ ಏನೂ ತೊಗೊಂಬಂದಿಲ್ಲ, ಬಿಕಾಸ್ ಏನು ಮಾಡಲ್ಲ ನಾನು. ಅದಕ್ಕೆ ಇವಾಗೇನು ಟ್ರೈ ಮಾಡೋಕ್ಕೆ ಅಷ್ಟೊಂದು ಇದಿಲ್ಲ, ಸ್ವಲ್ಪ ಹೆಲ್ದಿ ಡಯಟಲ್ಲಿರೋಣ ಅಂತಿದ್ದೀನಿ. ಹಾಗಾಗಿ ಇಷ್ಟನ್ನು ತೊಗೊಂಬಂದಿದ್ದೀನಿ. ಜಾಸ್ತಿ ತಂದರೆ ತಿಂತಾನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕದು 2 ಪಾಪ್ಕಾರ್ನ್ ಮಾಡೋದಕ್ಕೆ ಅಂತ ತೊಗೊಂಬಂದಿದ್ದೀನಿ. ಇಷ್ಟೊಂದು ಪಾಪ್ಕಾರ್ನ್. ದೆನ್ ಇದು ಟ್ರೈ ಮಾಡೋಣ ಅಂತ, ಫ್ರೆಂಚ್ ಫ್ರೈಸ್ ಟ್ರೈ ಮಾಡೋಣ ಅಂತ. ಆ್ಯಂಡ್ ದಿಸ್ ಒನ್. 3 ವ್ಲಾಗ್ ಹಾಕ್ತೀನಿ, ಯಾವಾಗ ಟೈಮ್ ಆಗುತ್ತೆ ಅವಾಗ. ಈಗಲೇ ಅಂತೂ ಮಾಡಲ್ಲ, ಯಾವಾಗ ಟೈಮ್ ಆಗುತ್ತೆ ಅವಾಗ ಅಷ್ಟೇ ಗೈಸ್. ಸ್ವಲ್ಪ ಸಮಾಧಾನ. ಒಂದೇ ಸೆಷನ್ ಅಟೆಂಡ್ ಮಾಡೋಕ್ಕಾಗಿದ್ದು, ಕೂರಕ್ಕೆ ಆಗಿಲ್ಲ, ಎದ್ದು ಬಂದುಬಿಟ್ವಿ ಎಲ್ಲರೂ.
ನಾಳೆ ನೋಡೋಣ, ಆದರೆ ಸ್ವಲ್ಪ ಎಲ್ಲ ಅಟೆಂಡ್ ಮಾಡ್ಕೊಂಡು ಬರುವ. ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲನೂ ಮರಿದೇ ಮಾಡಿ. ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಹಾಕಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೇ, ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು. ಬಾಯ್.